श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 54 देवींची भोगक्षे मागिले पडती देहांची बुडसळे तव पुढा वाढी पेले नवे या ದೇಹಾಂಚಿ। ಅದೇ ರೀತಿ ಹಿಂದಿನ ಭೋಗ ಕ್ಷೀಣವಾಗಲು ದೇಹಾಂತದಲ್ಲಿ ಶುಷ್ಕ ಕಾಷ್ಠವ ದೇಹ ಬೀಳಲು ಆಗ ಮುಂದೆ ಬೆಳೆಯುವ ಶಾಖೆಗಳು ಹೊಸ ದೇಹಗಳ ಈ ರೀತಿಯಾಗಿ ಮನುಷ್ಯ ದೇಹದಲ್ಲಿ ಹಿಂದಿನ ಕರ್ಮಭೋಗ ಕ್ಷೀಣವಾಗಲು ಮರಣ ಸಮಯದಲ್ಲಿ ಈ ದೇಹವು ಒಣಗಿದ ಕಟ್ಟಿಗೆಯಂತೆ ಬಿದ್ದು ಹೋಗುವುದು। ಆಗ ಮುಂದೆ ಹೊಸ ದೇಹಗಳ ಶಾಖೆಗಳು ಬೆಳೆಯತೊಡಗುವವು। ಅಣಿ ಶಬ್ದಾದಿಕ ಸುಹಾವೆ ಸಹಜರಂಗೆ ಹವಾವೆ ವಿಷಯ ಪಲ್ಲವ ನವೆ ನೀಚಚಿ ಹೋತಿ। ಹಾಗೂ ಶಬ್ದಾದಿಗಳ ಸಹಾಯದಿಂದಾಗಿ ಸಹಜವಾದ ವಿಷಯಾಕರ್ಷಣೆಯಿಂದಾಗಿ ಕೂಡಿಕೊಂಡ ವಿಷಯ ಪಲ್ಲವ ಹೊಸದಾಗಿ ಚಿಗುರುತ್ತಿರುವವು ಯಾವಾಗಲೂ। ಆಗ ಶಬ್ದಾದಿಗಳ ಸಹಾಯದಿಂದ ಸಹಜವಾದ ಅಂದರೆ ನೈಸರ್ಗಿಕವಾದ ವಿಷಯಾಕರ್ಷಣೆಯಿಂದ ಕೂಡಿಕೊಂಡ ವಿಷಯವೆಂಬ ಚಿಗುರೆಲೆಗಳು ಹೊಸದಾಗಿ ಯಾವಾಗಲೂ ಚಿಗುರುತ್ತಿರುವವು। ಐಸೆ ರಜೋವಾತೆ ಪ್ರಚಂಡೆ ಮನುಷ್ಯ ಶಾಖಾಂಚೆ ಮಾಂದೋಡೆ ವಾಢತಿ ತೋ ಏಥ ರೂಢೆ ಮನುಷ್ಯಲೋಕು। ಹೀಗೆ ಪ್ರಚಂಡ ರಜೋ ಗಾಳಿಯಿಂದ ಮನುಷ್ಯ ಶಾಖೆಯ ಉದ್ಭವವಾಗುವುದರಿಂದ ಇದೆಲ್ಲ ಮನುಷ್ಯಲೋಕ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ। ಈ ರೀತಿಯಾಗಿ ಪ್ರಚಂಡ ರಜೋಗುಣದ ಗಾಳಿಯಿಂದ ಮನುಷ್ಯ ಶಾಖೆ ಉದ್ಭವವಾಗುತ್ತಿರುವುದರಿಂದ ಇದು ಮನುಷ್ಯ ಲೋಕವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।